ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಅಕ್ಕಿ ರವೆಯಿಂದ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 1 ಕಪ್ನಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ. ಅದನ್ನು ತೊಳೆದುಬಿಟ್ಟು ಅದರೊಳಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಮತ್ತು ಉಪ್ಪು ಕೂಡ ಅದರೊಳಗೆ ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಷಲ್ ಬರೋವರೆಗೂ ಬಿಡೋಣ. 2 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. ಅವರೆಕಾಳು ಬೇಯಬೇಕು. ಇವಾಗ ಕುಕ್ಕರು ಕೂಗ್ತಾ ಇದೆ. ಕುಕ್ಕರ್ ಕೂಗಿದ್ದಾದಮೇಲೆ ಅದನ್ನು ಸ್ಟವ್ ಆರಿಸ್ಬಿಡೋಣ. ಈಗ ಅದು ತಣ್ಣಗಾಗೋಷ್ಟೊಳಗೆ ರವೆಯನ್ನು ಹುರ್ಕೊಳ್ಳೋಣ. 1 ಕಪ್ನಷ್ಟು ಅಕ್ಕಿ ರವೆನ ಮಿಷನ್ಗೆ ಹಾಕಿ ಇಟ್ಕೊಂಡಿರೋದನ್ನು ಹುರಿಬೇಕಾಗುತ್ತೆ. ಇವಾಗ ರವೆಯನ್ನು ಹುರ್ಕೊಳ್ಳೋಣ. ಅದು ಮಿಷನ್ಗೆ ಹಾಕಿ ಅದರೊಳಗೆ ಜಲ್ಡಿ ಮಾಡಿದ್ರೆ ಹಿಟ್ಟು ಬರುತ್ತೆ. ಅದನ್ನೆಲ್ಲ ಜಲ್ಡಿ ಮಾಡಿಬಿಟ್ಟು ಇವಾಗ ರವೆಯನ್ನು 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹುರಿತಾ ಇದ್ದೀನಿ. ಕೆಂಪಿಗೆ ಘಮ ಘಮ ಅಂತ ವಾಸನೆ ಬರೋವರೆಗೂ ಹುರಿಬೇಕಾಗುತ್ತೆ. ಇವಾಗ ಮಾಮೂಲಿ ಮೀಡಿಯಮ್ ರವೆನ ಹೇಗೆ ಹುರ್ಕೊಳ್ತೀವೋ ಹಾಗೆ ಹುರ್ಕೋಬೇಕಾಗುತ್ತೆ. ಇವಾಗ ಅದು ಹುರಿದಿದ್ದಾಗಿದೆ. ಅದನ್ನು ಪಕ್ಕಕ್ಕಿಟ್ಬಿಟ್ಟು ಇವಾಗ ಒಲೆ ಮೇಲೆ ಇನ್ನೊಂದು ಬಾಣಲಿ ಇಡೋಣ. ಚೆನ್ನಾಗಿ ಘಮ್ ಅಂತ ವಾಸನೆ ಬರೋವರೆಗೂ ಹುರಿಯೋಣ. ಇವಾಗ ಕೆಂಪಗೆ ಆಗ್ತಾ ಬರ್ತಾ ಇದೆ. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಲೆ ಮೇಲೆ ಬಾಣಲಿ ಇಟ್ಟು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು 2 ಟೀ ಸ್ಪೂನ್ನಷ್ಟು ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ 3 ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆದಮೇಲೆ ಅವರೆಕಾಳು ಬೆಂದಿರೋ ಅವರೆಕಾಳನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಕೂಡ. ನಂತರ 3 ಲೋಟದಷ್ಟು ಫ್ರೈ ಆದ ನಂತರ 3 ಲೋಟದಷ್ಟು ನೀರನ್ನು ಅದಕ್ಕೆ ಹಾಕೋಣ. ಬೆಂದಿರೋದಕ್ಕೆ ಸ್ವಲ್ಪ ನೀರಿತ್ತು, ಅದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಸೇರಿಸಿ 3 ಲೋಟವನ್ನು ಹಾಕಬೇಕು. ಇವಾಗ 2 ಹಾಕಿದ್ದೀನಿ. ಇನ್ನೊಂದು ಲೋಟ ಹಾಕಿದ್ರೆ ಆಯಿತು. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಮರಳ್ತಾ ಇರಬೇಕು. ಚೆನ್ನಾಗಿ ಮರಳ್ತಾ ಇದೆ. ಇವಾಗ ರವೆಯನ್ನು ಸುತ್ತಲೂ ಹಾಕಿ ನಂತರ ಚೆನ್ನಾಗಿ ಕೈ ಆಡಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಗಂಟು ಬಂದುಬಿಡುತ್ತೆ. ಗಂಟು ಬೀಳದ ಹಾಗೆ ಮಾಡ್ಕೊಂಡು ನಂತರ ಒಂದು ತಟ್ಟೆಯನ್ನು ಮುಚ್ಚೋಣ. ಅದಕ್ಕೆ ಇವಾಗ ಬೇಯ್ತಾ ಇದೆ. ಅದು ಎಲ್ಲ ಬೆಂದ ನಂತರ ಇನ್ನೂ ಒಂದು ಸರ್ತಿ ಮಧ್ಯ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇನ್ನೂ 2 ನಿಮಿಷ ಆಗಬೇಕಾಗುತ್ತೆ. ಅದಕ್ಕೆ ಈಗ ತಟ್ಟೆಯನ್ನು 1 ನಿಮಿಷ ಬಿಟ್ಟು ಮುಚ್ಚಿದ್ದೀನಿ. 2 ನಿಮಿಷ ಬಿಟ್ಟು ತೆಗೆದುಬಿಟ್ಟು ಕೈ ಆಡಿಸೋಣ. ಇವಾಗ ಉಪ್ಪಿಟ್ಟು ಎಲ್ಲ ರವೆ ಎಲ್ಲ ಬೆಂದಿದೆ. ಇವಾಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿಯನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಅವರೆಕಾಳಿನ ಅಕ್ಕಿ ರವೆ ಉಪ್ಪಿಟ್ಟು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.